ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮಾವಿನಕಾಯಿ ತಿಳಿ ಸಾರು ಹೇಗ್ ಮಾಡೋದು ನೋಡೋಣ. ನೋಡಿ, ನಾನು ಇಲ್ಲಿ ಒಂದ್ ಮಾವಿನಕಾಯಿ ತಗೊಂಡ್ಬಿಟ್ಟು ಅದು ಸಿಪ್ಪೆ ಎಲ್ಲ ಎರ್ದ್ಬಿಟ್ಟು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಒಂದ್ ಮಾವಿನಕಾಯಿ, ಒಂದ್ ಸ್ವಲ್ಪ ಬೆಲ್ಲ, ಒಂದ್ ಸ್ವಲ್ಪ ಹಿಂಗು, ಒಂದು ಅರ್ಧಕ್ಕಿಂತ ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನ್ಗಿಂತ ಕಡಿಮೆ, ಅರ್ಧ ಸ್ಪೂನ್ ಜೀರಿಗೆ, ಒಂದ್ 3 ಮೆಣಸಿನಕಾಳು ಪುಡಿ ಮಾಡ್ಕೊಂಡಿದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸಿನಕಾಯಿ. ಯಾಕಂದ್ರೆ ಒಗ್ಗರಣೆ ಹಾಕ್ಲಿಕ್ಕೆ ಸಾಸಿವೆ ಜೀರಿಗೆ, ಒಂದು ಹಸಿಮೆಣಸಿನಕಾಯಿ ಕಂಡ್ರೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ ಮೊದಲಿಗೆ ಮಾವಿನಕಾಯಿನ ಬೇಯಲಿಕ್ಕೆ ಇಟ್ಟಿದ್ದೀನಿ ಕಣ್ರಿ. ಅದು ಚೆನ್ನಾಗಿ ಬೇಯಬೇಕು. ಅದು ಬೇಯೋಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ್ರಿ. ಒಂದ್ ಸ್ವಲ್ಪ ತುಪ್ಪನಾರ ಅಥವಾ ಎಣ್ಣೆನಾರ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಒಂದು ಹಸಿಮೆಣಸಿನಕಾಯಿ ಹೆಚ್ಚಿಬಿಟ್ಟು ಒಗ್ಗರಣೆ ಹಾಕ್ಬೇಕಾಗುತ್ತೆ. ನೋಡ್ರಿ, ಹಾಕಿ ಇಟ್ಕೊಳ್ಳನ್ರಿ. ಅದನ್ನ ಪಕ್ಕಕ್ಕಿಟ್ಟು ಮತ್ತೆ ಒಂದ್ ಪಾತ್ರೆಯಲ್ಲಿ ಒಂದು ಲೋಟನ ನೀರ್ ಹಾಕೊಳ್ಳನ್ರಿ. ನಾನು ಅಳತೆಯಲ್ಲಿ ಇಲ್ಲಿ ಒಂದ್ ಲೋಟನೇ ಹಾಕೊಂಡಿದೀನಿ. ನೋಡ್ರಿ, ಮಿಕ್ಸಿ ಜಾರ್ಗೆ ಮಾವಿನಕಾಯಿ ಬೆಂದಿದೆ, ಅದನ್ನ ಹಾಕೊಂಡು ರುಬ್ಕೊಳ್ಳನ್ರಿ. ನುಣ್ಣಗೆ ರುಬ್ಕೊಳ್ಳನ್ರಿ. ನೋಡ್ರಿ, ರುಬ್ಬಿದೀನಿ. ಇದನ್ನ ಬಿಸಿ ನೀರು ಕಾಯ್ಲಿಕ್ಕೆ ಇಟ್ಟಿದ್ನಿ ಅಲ್ವಾ ಒಂದ್ ಲೋಟ, ಅದ್ರಲ್ಲಿ ಬೆರೆಸ್ಬೇಕಂದ್ರೆ ಅದ್ರಲ್ಲಿ ಹಾಕ್ಬೇಕಾಗುತ್ತೆ ರುಬ್ಬಿರೋದು. ನೋಡಿ, ನಾನು ಮಾವಿನಕಾಯಿ ನುಣ್ಣಗೆ ರುಬ್ಬಿದೀನಿ ಅಲ್ವಾ, ಆ ಬಿಸಿನೀರಲ್ಲಿ ಹಾಕಿದೀನಿ. ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಜೀರಿಗೆ, ಅರಿಶಿನ, ಉಪ್ಪು, ಇಂಗು, ಮೆಣಸಿನಕಾಳು ಪುಡಿ ಪ್ರತಿಯೊಂದು ಅದ್ರಲ್ಲಿ ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೋಬೇಕಾಗುತ್ತೆ ರೀ. ನೋಡಿ, ಉಪ್ಪು ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳನ್ರಿ. ಮತ್ತೆ ಆಗ್ಲೇ ನಾವು ಒಗ್ಗರಣೆ ಹಾಕೊಂಡಿದೀವಲ್ವಾ, ಸಾಸಿವೆ, ಜೀರಿಗೆ, ಒಂದು ಹಸಿಮೆಣಸಿನಕಾಯಿ, ಆ ಮಿಶ್ರಣಕ್ಕೆ ನಾವು ಇದನ್ನ ಹಾಕೊಳನ್ರಿ. ನೋಡ್ರಿ, ಕುದಿಲಿಕ್ಕೆ ಇಡೋಣ. ಒಂದ್ 5 ನಿಮಿಷ ಕುದಿಸ್ಬೇಕನ್ರಿ. ಅವಾಗ ನೋಡ್ರಿ, ಮಾವಿನಕಾಯಿ ತಿಳಿಸಾರು ರೆಡಿ ಆಗುತ್ತೆ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದು ಮಾತ್ರ ಮರೆಯಕ್ ಹೋಗ್ಬೇಡಿ. ನೋಡಿ, ತಿಳಿಸಾರು ರೆಡಿ ಆಗಿದೆ. ಘಮ ಘಮ ಅನ್ನುತ್ತೆ ಕಣ್ರಿ. ರೈಸಿಗಂತೂ ಸೂಪರ್. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್.